ಸ್ನೇಹಿತರೆ, ಇವತ್ತು ನಾವು ಹೆಣ್ಣಿನ ಬಗ್ಗೆ ಕೆಲವು ರಹಸ್ಯ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಈ ಇಬ್ಬರು ಪುರುಷರು ಇರುತ್ತಾರೆ, ಅವರನ್ನು ಅವಳು ಎಂದಿಗೂ ಮರೆಯುವುದಿಲ್ಲ. ಮೊದಲನೆಯವನು ತನ್ನ ಕನ್ಯತ್ವವನ್ನು ಭಂಗಗೊಳಿಸಿದ ಪುರುಷ ಮತ್ತು ಎರಡನೆಯವನು ಅವಳನ್ನು ಚೆನ್ನಾಗಿ ನೋಡಿ ಅವಳನ್ನು ಪರಾಕಾಷ್ಠೆ ತಲುಪುವಂತೆ ಮಾಡುವ ಪುರುಷ. ಆ ಇಬ್ಬರು ಪುರುಷರು ಅವಳ ಜೀವನದಿಂದ ಕಣ್ಮರೆಯಾಗಬಹುದು, ಸಂಬಂಧ ಕೊನೆಗೊಳ್ಳಬಹುದು, ಅವಳು ಮುಂದುವರಿಯಬಹುದು, ಆದರೆ ನೆನಪು ಕಣ್ಮರೆಯಾಗುವುದಿಲ್ಲ. ಅದನ್ನು ಸ್ಪಷ್ಟಪಡಿಸೋಣ. ಒಬ್ಬ ಮಹಿಳೆ ಇನ್ನೂ ಕನ್ಯೆಯಾಗಿದ್ದಾಗ ಅವಳ ಮನಸ್ಥಿತಿ ಸಾಮಾನ್ಯವಾಗಿ ವಿಭಿನ್ನವಾಗಿರುತ್ತದೆ. ಅವಳು ಕಡಿಮೆ ಲೆಕ್ಕಾಚಾರದೊಂದಿಗೆ ಪ್ರೀತಿಸುತ್ತಾಳೆ. ಅವಳು ಅಪ್ಗ್ರೇಡ್ಗಳು, ಆಯ್ಕೆಗಳು ಅಥವಾ ಹತೋಟಿ ಬಗ್ಗೆ ಯೋಚಿಸುತ್ತಿಲ್ಲ. ಅವಳು ಸಂಪರ್ಕ, ಭದ್ರತೆ ಮತ್ತು ಶಾಶ್ವತತೆಯ ಬಗ್ಗೆ ಯೋಚಿಸುತ್ತಿದ್ದಾಳೆ. ಆ ಹಂತದಲ್ಲಿ ಅವಳು ತನ್ನ ದೇಹವನ್ನು ರಕ್ಷಿಸುತ್ತಾಳೆ. ಅವಳು ನಿಷ್ಕಪಟಳಾಗಿರುವುದರಿಂದ ಅಲ್ಲ, ಆದರೆ ಅವಳು ತನ್ನ ಆ ಭಾಗವನ್ನು ಒಮ್ಮೆ ಕೊಟ್ಟರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳು ಅರ್ಥಮಾಡಿಕೊಂಡಿರುವುದರಿಂದ. ಹೆಚ್ಚಿನ ಮಹಿಳೆಯರು ತಮ್ಮ ಕನ್ಯತ್ವವನ್ನು ತಾವು ಏನು ಭಾವಿಸದ ಪುರುಷನಿಗೆ ನೀಡುವುದಿಲ್ಲ, ಅದನ್ನು ಅವರು ನಂಬುವ ಯಾರಿಗಾದರೂ ನೀಡುತ್ತಾರೆ. ಅದಕ್ಕಾಗಿಯೇ ಮೊದಲ ಪುರುಷ ಮರೆಯಲಾಗದವನಾಗುತ್ತಾನೆ. ಅವನು ಅವಳ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದಾಗ ನೋಡಿರುತ್ತಾನೆ. ಅವನು ಅವಳ ಆತಂಕವನ್ನು ನೋಡಿರುತ್ತಾನೆ. ಅವನು ಅವಳ ಭಯವನ್ನು ನೋಡಿರುತ್ತಾನೆ. ಅವನು ಅವಳ ನಂಬಿಕೆಯನ್ನು ನೋಡಿರುತ್ತಾನೆ. ಆ ಕ್ಷಣವು ಮಾನಸಿಕ ಮುದ್ರೆಯನ್ನು ಸೃಷ್ಟಿಸುತ್ತದೆ. ಸ್ಥಳ, ಸಮಯ, ಭಾವನೆಗಳು, ಪರಿಣಾಮಗಳು. ಅದಾದ ನಂತರ ಅವನು ಅವಳನ್ನು ತೊರೆದರೆ ನೋವು ಇನ್ನಷ್ಟು ಆಳವಾಗಿ ಉರಿಯುತ್ತದೆ, ಏಕೆಂದರೆ ಅವಳು ತನ್ನ ಮುಗ್ಧತೆಯನ್ನು ಅವನಿಗೆ ಕಟ್ಟಿದಳು. ತಾನು ಮಲಗಿದ ಮೊದಲ ಪುರುಷ ಅವಳನ್ನು ತೊರೆದಾಗ ಅವಳಿಗೆ ಹೇಗೆ ಅನಿಸಿತು ಎಂದು ಮಹಿಳೆಯನ್ನು ಕೇಳಿ. ಅವಳು ಯಾವುದೇ ಹಿಂಜರಿಕೆಯಿಲ್ಲದೆ ವಿವರಗಳನ್ನು ನೆನಪಿಸಿಕೊಳ್ಳುತ್ತಾಳೆ. ಅದು ಅವಳ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಗುರುತಿಸಿದ್ದರಿಂದ ನೆನಪು ಉಳಿಯುತ್ತದೆ. ಈಗ ಎರಡನೇ ಪುರುಷನನ್ನು ನೋಡೋಣ. ಅವನು ಅವಳನ್ನು ಆಳವಾಗಿ ತೃಪ್ತಿಪಡಿಸುವ ಪುರುಷ. ದೈಹಿಕ ತೃಪ್ತಿ ತನ್ನದೇ ಆದ ರೀತಿಯ ಬಂಧವನ್ನು ಸೃಷ್ಟಿಸುತ್ತದೆ. ಒಬ್ಬ ಪುರುಷ ತನ್ನ ದೇಹವನ್ನು ಅರ್ಥಮಾಡಿಕೊಂಡಾಗ ಮತ್ತು ಅವಳಿಗೆ ತೀವ್ರವಾದ ಆನಂದವನ್ನು ಅನುಭವಿಸಿದಾಗ ಅವಳ ಮೆದುಳು ಆ ಅನುಭವವನ್ನು ಬಲವಾಗಿ ನೋಂದಾಯಿಸುತ್ತದೆ. ಆನಂದವು ಬಾಂಧವ್ಯವನ್ನು ಸೃಷ್ಟಿಸುತ್ತದೆ. ದೇಹವು ಒಳ್ಳೆಯದನ್ನು ನೆನಪಿಸಿಕೊಳ್ಳುತ್ತದೆ. ಇಲ್ಲಿಯೇ ವಿಷಯಗಳು ಅನಾನುಕೂಲವಾಗುತ್ತವೆ. ಕೆಲವು ಮಹಿಳೆಯರು ದೀರ್ಘಾವಧಿಯ ಸಂಗಾತಿಗಾಗಿ ಸ್ಥಿರತೆ, ಹಣ ಮತ್ತು ಭದ್ರತೆಯನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ತನಗೆ ತೀವ್ರವಾದ ದೈಹಿಕ ತೃಪ್ತಿಯನ್ನು ನೀಡಿದ ಪುರುಷನ ನೆನಪು ಇನ್ನೂ ಹಿನ್ನೆಲೆಯಲ್ಲಿ ಅಸ್ತಿತ್ವದಲ್ಲಿರಬಹುದು. ಅದಕ್ಕಾಗಿಯೇ ಕೆಲವು ಮಹಿಳೆಯರು ಮಾಜಿ ಪ್ರೇಮಿಗಳ ಬಳಿಗೆ ಮರಳುತ್ತಾರೆ. ಅವರು ಗೊಂದಲಕ್ಕೊಳಗಾಗಿರುವುದರಿಂದ ಅಲ್ಲ, ಅವರು ಕಳೆದು ಹೋಗಿರುವುದರಿಂದ ಅಲ್ಲ, ಆದರೆ ಆ ದೈಹಿಕ ಸಂಪರ್ಕವು ಶಕ್ತಿಯುತವಾಗಿದ್ದರಿಂದ. ಒಬ್ಬ ಮಹಿಳೆ ಒಬ್ಬ ಪುರುಷನನ್ನು ಪೂರೈಕೆಗಾಗಿ ಮತ್ತು ಇನ್ನೊಬ್ಬನನ್ನು ತೃಪ್ತಿಗಾಗಿ ಇಟ್ಟುಕೊಳ್ಳುವ ಸಂದರ್ಭಗಳಿವೆ. ಜನರು ಒಪ್ಪಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಇದು ಸಂಭವಿಸುತ್ತದೆ. ದೇಹ ಮತ್ತು ಮನಸ್ಸು ಯಾವಾಗಲೂ ಒಂದೇ ವ್ಯಕ್ತಿಯನ್ನು ಆಯ್ಕೆ ಮಾಡುವುದಿಲ್ಲ. ಅದಕ್ಕಾಗಿಯೇ ಕೆಲವು ಪುರುಷರು ಕನ್ಯೆಯನ್ನು ಮದುವೆಯಾಗುವುದರಿಂದ ಹೋಲಿಕೆ ನಿವಾರಣೆಯಾಗುತ್ತದೆ ಎಂದು ನಂಬುತ್ತಾರೆ. ನೀವು ಮೊದಲಿಗರಾಗಿದ್ದರೆ ಹಿಂದಿನ ಮಾನದಂಡವಿಲ್ಲ, ಯಾರಾದರೂ ಅದನ್ನು ಉತ್ತಮವಾಗಿ ಮಾಡಿದ್ದಾರೆಂದು ನೆನಪಿಲ್ಲ. ನಿಮ್ಮೊಂದಿಗೆ ಸ್ಪರ್ಧಿಸುವ ಹಿಂದಿನ ಅನುಭವವಿಲ್ಲ. ನೀವು ಆ ನಂಬಿಕೆಯನ್ನು ಒಪ್ಪುತ್ತೀರೋ ಇಲ್ಲವೋ, ವಾಸ್ತವ ಸರಳವಾಗಿದೆ. ಮೊದಲ ಅನುಭವಗಳು ಆಳವಾದ ಗುರುತುಗಳನ್ನು ಬಿಡುತ್ತವೆ. ತೀವ್ರವಾದ ಆನಂದವು ಆಳವಾದ ಗುರುತುಗಳನ್ನು ಬಿಡುತ್ತದೆ, ಮತ್ತು ಆಳವಾದ ಗುರುತುಗಳನ್ನು ಸುಲಭವಾಗಿ ಅಳಿಸಲಾಗುವುದಿಲ್ಲ. ನಿಯಮಗಳು ನಿಯಮಗಳಾಗಿವೆ. ಸ್ನೇಹಿತರೆ, ನಿಮಗೆ ಈ ವಿವರಗಳು ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.